ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಾರ್ಬಿ ಮಿಸ್ಟ್ರೀಸ್ ಬೀಚ್ ಡಿಟೆಕ್ಟಿವ್ ಎನಿಮೆಯನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಎನಿಮೆಯಲ್ಲಿ ಟೋಟಲ್ ಆಗಿ 8 ಎಪಿಸೋಡ್ ಇದೆ. ತುಂಬಾ ಸಖತ್ತಾಗಿದೆ ಅಂತ ನನಗೆ ಫಸ್ಟ್ ಎಪಿಸೋಡ್ ನೋಡಿಯೇ ಫೀಲ್ ಆಯಿತು. ಸ್ಟಾರ್ಟಿಂಗ್ ನಾವು ನೋಡ್ತೀವಿ ಬಾರ್ಬಿ ಮತ್ತು ಬ್ರಾಕ್ಲಿನನ್ನು ಇವರಿಬ್ಬರು ಒಂದು ಬೀಚಲ್ಲಿ ಇರ್ತಾರೆ ಆ್ಯಂಡ್ ಹೇಳ್ತಿರ್ತಾರೆ, ಇಲ್ಲಿ ಎಲ್ಲ ವಸ್ತುಗಳು ಕಳುವಾಗ್ತಿದೆ, ಯಾರು ಮಾಡ್ತಿರ್ಬೋದು ಇದನ್ನು. ಆ್ಯಂಡ್ ಅವರು ಇದನ್ನು ಕೂಡ ಮಾತಾಡ್ತಾರೆ, ನಮ್ಮ ಪಾಡ್ಕಾಸ್ಟಿಗೆ ಯಾವುದೇ ರೀತಿ ಕಂಟೆಂಟ್ ಸಿಗ್ತಿಲ್ಲ, ಹೇಗಾದರೂ ಮಾಡಿ ನಾವು ಒಂದು ಕಂಟೆಂಟನ್ನು ಹುಡುಕಬೇಕು, ನಮ್ಮ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವ್ರದ್ದು ಹಿಂದಿನ ಪಾಡ್ಕಾಸ್ಟ್ ತುಂಬ ಜಾಸ್ತಿ ವೈರಲ್ ಆಗಿತ್ತು. ಅಂದರೆ ಹಾರ್ಸ್ ಚೇಸಿಂಗ್ ಏನು ಮಾಡಿದ್ರು, ಆವಾಗ ಪಾಡ್ಕಾಸ್ಟ್ ಏನು ಮಾಡಿದ್ರು ಆ್ಯಂಡ್ ಆ ಟೈಮಲ್ಲಿ ಅದು ತುಂಬ ಜಾಸ್ತಿ ವೈರಲ್ ಆಗಿತ್ತು. ಓಕೆ, ಇವರಿಬ್ಬರು ಈ ಥರ ಮಾತಾಡ್ತಿರ್ತಾರೆ ಆ್ಯಂಡ್ ಅವ್ರಿಗೆ ಫ್ಲ್ಯಾಶ್ ಆಗೋದು, ಓ ಮೈ ಗಾಡ್ ನಾವೀಗ ಶಿಫ್ಟಿಗೆ ಹೋಗಬೇಕು ಅಂತ. ಸೊ ಅವರು ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾರೆ. ನಾವು ಇನ್ನೊಂದು ಕಡೆ ನೋಡ್ತೀವಿ, ಒಂದು ಜಾಗನ ಅಲ್ಲಿ ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ಕೆನ್ ಇರ್ತಾನೆ, ನಿಕ್ಕಿ ಇರ್ತಾಳೆ. ನಿಕ್ಕಿ ಯಾರು ಗೊತ್ತಾ, ಬಾರ್ಬಿಯ ಫ್ರೆಂಡ್. ಆ್ಯಂಡ್ ಒಂದು ಲೇಡಿ ಕೂಡ ಹೇಳ್ತಾರೆ, ನಾವು ಹೇಳೋಣ ಒಂಥರ ರೂಡ್ ಲೇಡಿ ಏನು ಹೇಳ್ತಾರೆ ಅಂದರೆ, ಕೆನ್ಗೆ ಈ ಒಂದು ಕಾಟನ್ ಕ್ಯಾಂಡಿಯನ್ನು ಚೆನ್ನಾಗಿ ಮಾಡು, ನಿಕ್ಕಿಗೆ ಹೇಳ್ತಾರೆ ಚೆನ್ನಾಗಿ ಕೆಲಸ ಮಾಡು. ಒಟ್ಟಲ್ಲಿ ಹೇಳಬೇಕಾದ್ರೆ ಅವ್ರು ತುಂಬ ಜಾಸ್ತಿ ಸ್ಟ್ರಿಕ್ಟ್ ಇರ್ತಾರೆ. ಆ್ಯಂಡ್ ಅಲ್ಲಿಗೆ ಎಂಟ್ರಿ ಹೊಡೆಯೋದು ಬಾರ್ಬಿ ಮತ್ತು ಬ್ರಾಕ್ಲಿನ್. ಅವರಿಬ್ಬರಿಗೂ ಕೂಡ ನಿಕ್ಕಿಯನ್ನು ನೋಡಿ ತುಂಬ ಜಾಸ್ತಿ ಖುಷಿಯಾಗುತ್ತೆ. ಆ್ಯಂಡ್ ಓನರ್ ಅವರ ಹತ್ರ ಬಂದು, ನೀವು ಲೇಟ್ ಆಗಿದ್ದೀರಾ ಅಂತ ಹೇಳ್ತಾರೆ ಆ್ಯಂಡ್ ಅವರ ಕೆಲಸನ ಶುರು ಮಾಡಲಿಕ್ಕೆ ಹೇಳ್ತಾರೆ. ಬಾರ್ಬಿಗೆ ಬರ್ಗರ್ ಮಾಡಲಿಕ್ಕೆ ಇರ್ತದೆ, ಹಾಗೆ ಬ್ರಾಕ್ಲಿನ್ಗೆ ಸಾಸೇಜ್, ಹಾಗೆ ಕೆನ್ನಿಗೆ ಕಾಟನ್ ಕ್ಯಾಂಡಿ, ನಿಕ್ಕಿಗೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ಇರ್ತದೆ. 4 ಜನ 4 ಶಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಬ್ರಾಕ್ಲಿನ್ ಮತ್ತು ಬಾರ್ಬಿ ಮಾತಾಡ್ತಿರುವಾಗ ಅಲ್ಲಿ ಎಂಟ್ರಿ ಹೊಡೆಯೋದು ಒಬ್ಬ ಮೆಜಿಷಿಯನ್. ನಾವು ಮೆಜಿಷಿಯನ್ ಅಂತಲೇ ಹೇಳುವ, ಸ್ವಲ್ಪ ಮ್ಯಾಜಿಕ್ ಎಲ್ಲ ಮಾಡ್ತಾನೆ. ಆ್ಯಂಡ್ ಕೆನ್ ಅವನಿಗೆ ಎಲ್ಲ ಫುಡ್ ತಂದು ಕೊಡ್ತಾನೆ, ಎಲ್ಲ ಬಗೆಯ ಒಂದು ಸ್ಪೆಷಲ್ ಫುಡ್ಡನ್ನು ಅವನಿಗೆ ಪ್ಯಾಕ್ ಮಾಡಿ ಕೊಡ್ತಾನೆ. ನಾವು ನೋಡ್ತೀವಿ ಮೆಜಿಷಿಯನ್ ಸ್ವಲ್ಪ ರೂಡ್ ಆಗಿದ್ದಾನೆ ಆ್ಯಂಡ್ ಅವನೇ ರಾಜ ಅಂತ ಅಂದ್ಕೊಂಡಿದ್ದಾನೆ. ನಾವು ನೋಡ್ತೀವಿ ಇಲ್ಲಿ ಕೆನ್ ಮತ್ತು ಮಾರ್ಕಸ್ ಹೀಗೇ ಸ್ವಲ್ಪ ಮಾತಾಡ್ತಾರೆ. ಆ್ಯಂಡ್ ಅವರು ಒಂದು ಕ್ಯಾಂಟೀನಲ್ಲಿ ತಿಂಡಿ ತಿಂತಿರುವಾಗ ಕೆನ್ ಹೇಳ್ತಾನೆ, ನೀನು ಮೇಡಮ್ ಸೆಲೆಸ್ಟೆನ ಮೀಟ್ ಆಗ್ಬಾ, ನಿಮಗೆ ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಆ್ಯಂಡ್ ಇವರಿಬ್ಬರು ಕೂಡ ಮೇಡಮ್ ಸೆಲೆಸ್ಟೆನ ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ. ನಾವು ನೋಡ್ತೀವಿ ಬಾರ್ಬಿ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿರ್ತಾಳೆ, ಬಟ್ ಬ್ರಾಕ್ಲಿನ್ ಚೂಸೇ ಇಲ್ಲ. ಬಾರ್ಬಿ ಹೇಳ್ತಾಳೆ, ಆ್ಯಕ್ಚುಲಿ ಬ್ರಾಕ್ಲಿನ್ ಯಾರನ್ನು ಅಷ್ಟು ಪಕ್ಕ ನಂಬಲ್ಲ, ಅದಕ್ಕೆ ನಾನು ರೆಸ್ಪೆಕ್ಟ್ ಕೂಡ ಕೊಡ್ತೀನಿ ಅಂತ ಹೇಳ್ತಾಳೆ ಬಾರ್ಬಿ. ಆ್ಯಂಡ್ ಮೇಡಮ್ ಸೆಲೆಸ್ಟೆ ಸ್ವಲ್ಪ ಮ್ಯಾಜಿಕ್ ಎಲ್ಲ ಮಾಡಿ ಹೇಳ್ತಾರೆ, ಅದು ಕ್ರಿಸ್ಟಲ್ ಬಾಲ್ ಇಟ್ಕೊಂಡು ನಿಮ್ಮ ಒಂದು ಲೈಫ್ ಏನಿದೆ ಮುಂದಿನದು ಸ್ವಲ್ಪ ಡಿಫಿಕಲ್ಟ್ ಆಗಲಿಕ್ಕಿದೆ, ಸ್ವಲ್ಪ ಕಷ್ಟ ಆಗಲಿಕ್ಕಿದೆ ನಿಮಗೆ ಅಂತ. ಬ್ರಾಕ್ಲಿನ್ ಅಂತೂ ಚೂರು ನಂಬಲ್ಲ, ಬಾರ್ಬಿ ಮಾತ್ರ ತುಂಬ ಜಾಸ್ತಿ ಎಕ್ಸೈಟೆಡ್ ಆಗಿ ಕೇಳ್ತಾ ಇರ್ತಾಳೆ. ಆ್ಯಂಡ್ ಆ ಕ್ರಿಸ್ಟಲ್ ಬಾಲ್ ಕೂಡ ತುಂಬ ಚೆನ್ನಾಗಿ ಹೊಳಿತಾ ಇರ್ತದೆ. ಆ್ಯಂಡ್ ನಾವು ನೋಡ್ತೀವಿ ಅವರಿಬ್ಬರು ಕೂಡ ಅಲ್ಲಿಂದ ಹೊರಗೆ ಬರ್ತಾರೆ. ಆ್ಯಂಡ್ ಅಲ್ಲೊಬ್ಬ ವ್ಯಕ್ತಿ ಸಿಗ್ತಾನೆ ಆ್ಯಂಡ್ ಅವನು ಸ್ವಲ್ಪ ಕೆಲಸ ಮಾಡ್ತಿರ್ತಾನೆ. ಸ್ವಲ್ಪ ಅವನ ಜೊತೆ ಮಾತಾಡಿ ಅವರು ಪುನಃ ತನ್ನ ಫ್ರೆಂಡ್ಸ್ ಬಳಿ ಬರ್ತಾರೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಮಾರ್ಕಸ್ ವಿನ್ ಆಗ್ತಾನೆ ಏನೋ ಒಂದು ಗೊಂಬೆನ, ಬಟ್ ಅವನು ತಕ್ಷಣ ಅದನ್ನು ನಿಕ್ಕಿ ಕೊಟ್ಟು, ಆಯಿತು ನಾನು ವಿನ್ ಆಗೋದು ಮಾತ್ರ ನನ್ನ ಕೆಲಸ ಅಂತ ಮುಂದಿನ ಒಂದು ಗೇಮಿಗೆ ಇದಕ್ಕೆ ಹೋಗ್ತಾನೆ. ಇವರಿಬ್ರಿಗೂ ಕೂಡ ಶಾಕ್ ಆಗುತ್ತೆ. ಅಲ್ಲಿಗೆ ಬಾರ್ಬಿ ಮತ್ತು ಬ್ರಾಕ್ಲಿನ್ ಬರ್ತಾರೆ. ಕೆನ್ ಮಾತಾಡ್ತಿರ್ತಾನೆ, ಹೇಗಾಯಿತು ಮೇಡಮ್ ಸೆಲೆಸ್ಟೆ ಜೊತೆ ಭೇಟಿ ನಿಮ್ಮದು ಅಂತ. ಅವ್ರು ಅಲ್ಲೇ ಮಾತಾಡ್ತಿರುವಾಗ ಅವರು ಕೆಲಸ ಮಾಡೋ ಜಾಗಕ್ಕೆ ಬಂದಾಗ ಎಲ್ಲ ಕೂಡ ನಾಶ ಆಗಿರುತ್ತೆ, ಎಲ್ಲ ಕೂಡ ಡ್ಯಾಮೇಜ್ ಆಗಿರುತ್ತೆ. ಆ್ಯಂಡ್ ಅದನ್ನೆಲ್ಲ ನೋಡಿ ಅವರಿಗೆ ಶಾಕ್ ಆಗುತ್ತೆ, ಯಾರು ಮಾಡಿರ್ಬೋದು ಅನ್ನೋದು ಮಿಸ್ಟ್ರಿಯಾಗಿ ಉಳಿತದೆ. ಆ್ಯಂಡ್ ಎಲ್ಲರೂ ಕೂಡ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಮ್ಮ ಕೆನ್ ಸ್ವಲ್ಪ ಸರಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಬಾರ್ಬಿ ಅಂತೂ ಶುರು ಮಾಡ್ತಾಳೆ ಪಾಡ್ಕಾಸ್ಟನ್ನು ಹೇಳಿಕ್ಕೆ ಶುರು ಮಾಡ್ತಾಳೆ, ಇಲ್ಲಿ ಭೂತ ಇದೆ, ಭೂತನೇ ಇದೆಲ್ಲ ಮಾಡ್ತಿರೋದು ಅಂತ. ಬ್ರಾಕ್ಲಿನ್ ಹೇಳ್ತಾಳೆ, ನಿಮಗೆ ಏನಾಗಿದೆ, ಭೂತ ಎಲ್ಲ ಎಕ್ಸಿಸ್ಟ್ ಆಗಿಲ್ಲ ಅಂತ. ಈ ಸೀನ್ ಫನ್ನಿ ಇತ್ತು ಗೈಸ್, ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಬ್ರಾಕ್ಲಿನ್ ಚೂರು ಸಹ ನಂಬ್ತಿರಲ್ಲ ಇಲ್ಲಿ ಏನೋ ಇದೆ ಅಂತ. ನಾವು ನೋಡ್ತೀವಿ ಕೆನ್ ತುಂಬ ಚೆನ್ನಾಗಿ ಅದನ್ನೆಲ್ಲ ಫಿಕ್ಸ್ ಮಾಡ್ತಾನೆ. ಆ್ಯಂಡ್ ಅಲ್ಲಿಗೆ ನಿಕ್ಕಿ ಬರ್ತಾಳೆ, ಹೇಳ್ತಾಳೆ ನಾವು ಈಗ ಒಂದು ಪಾರ್ಟಿಗೆ ಹೋಗೋಣ, ಮೆಜಿಷಿಯನ್ ಏನು ಶೋ ಇಟ್ಟಿದ್ದಾನೆ ಅಂತ. ಸೊ ನಿಕ್ಕಿ ಹೋಗ್ತಾಳೆ. ಕೆನ್, ಬಾರ್ಬಿ, ಬ್ರಾಕ್ಲಿನ್ 3 ಜನ ಬರ್ತಾ ಇರುವಾಗ ಕತ್ಲೆ ಆಗಿರುತ್ತೆ ತುಂಬ. ಆ ಟೈಮಲ್ಲಿ ಯಾರೋ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ಇವ್ರು 3 ಜನಕ್ಕೂ. ಆ್ಯಂಡ್ ಇವ್ರು 3 ಜನ ಕೂಡ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಯಾರು ಅಂತ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಕೆನ್ನಿಗೆ ಸ್ವಲ್ಪ ಹೆದರಿಕೆ ಆಗ್ತಿರ್ತದೆ. ಬಾರ್ಬಿ ಬ್ರಾಕ್ಲಿನ್ ಸ್ವಲ್ಪ ಧೈರ್ಯದಲ್ಲಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಕೆನ್ನಿಗೆ ಯಾವುದೋ ಒಂದು ಗೊಂಬೆ ಅಟ್ಯಾಕ್ ಮಾಡಿಬಿಡ್ತದೆ. ಕೆನ್ ಅಂತೂ ತುಂಬ ಜಾಸ್ತಿ ಭಯ ಪಡ್ತಾನೆ. ಬಾರ್ಬಿ ಮತ್ತು ಬ್ರಾಕ್ಲಿನ್ ತುಂಬ ಜಾಸ್ತಿ ನಗ್ತಾರೆ. ಈ ಸೀನ್ ಫನ್ನಿ ಇತ್ತು. ಅವ್ರು 3 ಜನ ಕೂಡ ಮೆಜಿಷಿಯನ್ನ ಶೋಗೆ ಹೋಗ್ತಾರೆ. ಆ ಮೆಜಿಷಿಯನ್ನ ಶೋ ತುಂಬ ಜಾಸ್ತಿ ಚೆಂದ ಇರ್ತದೆ, ಅವ್ರು ತುಂಬ ಜಾಸ್ತಿ ಎಂಜಾಯ್ ಮಾಡ್ತಾರೆ. ಶೋ ಆದಮೇಲೆ ಅವ್ರಿಗೆ ಗೊತ್ತಾಗೋದೇನೆಂದರೆ, ಆ ಒಂದು ಕ್ರಿಸ್ಟಲ್ ಬಾಲ್ ಏನಿದೆ ಮೇಡಮ್ ಸೆಲೆಸ್ಟಿದ್ದು ಅದು ಕಳುವಾಗಿದೆ ಅಂತ. ಆ್ಯಂಡ್ ಕೆಲವು ಐಟಮ್ ಕಳುವಾಗಿರ್ತದೆ. ಈ ಟೈಮಲ್ಲಿ ಇವರಿಬ್ಬರಿಗೆ ಗೊತ್ತಾಗುತ್ತೆ ಇಲ್ಲಿ ಏನೋ ನಡೀತಾ ಇದೆ, ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆವಾಗ ಅವರು ಪಾಡ್ಕಾಸ್ಟನ್ನು ಶುರು ಮಾಡ್ತಾರೆ. ಆ್ಯಂಡ್ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗೀತದೆ. ತುಂಬ ಜಾಸ್ತಿ ಮಿಸ್ಟ್ರಿಯಿಂದ ಕೂಡಿದೆ, ನೋಡುವ ಮುಂದೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.